ಇಷ್ಟಾರ್ಥ. ನಮಗೆ ಭಗವಂತನ ಅರ್ಥವಾಗಬೇಕಾದರೆ ಮೊದಲಿಗೆ ನೀರು, ಎಲೆ, ಹೂಗಳನ್ನು ದೇವರಿಗೆ ಸಮರ್ಪಿಸುತ್ತೇವೆ. ಆದರೆ ಬಹಳ ಸಾಮಾನ್ಯದ ವಸ್ತುಗಳು ಸಹ ದೇವರಿಗೆ ಅರ್ಪಿಸಿದಾಗ ಅವು ಅಸಾಮಾನ್ಯವಾದ ಹಾಗೂ ಅದ್ಭುತವಾದ ಬದಲಾವಣೆಯನ್ನು ಹೊಂದುತ್ತದೆ. ಶಿವಲಿಂಗಕ್ಕೆ ಒಂದು ಚೆಂಬು ನೀರನ್ನು ಹಾಕಿ ಪ್ರಾರ್ಥಿಸಿದಾಗ ಆ ನೀರೇ ಐಶ್ವರ್ಯವಾಗಿ ಪರಿಣಮಿಸುತ್ತದೆ. ನೀನು ಸಮರ್ಪಿಸಿದ ಹೂವು ಸಂತಾನವಾಗುತ್ತದೆ. ಗೋವುಗಳನ್ನು ಕರೆದುಕೊಂಡು ಹೋಗಿ ಗೋಪಾಲಕನು ಹಸುಗಳನ್ನು ಬಯಲಿನಲ್ಲಿ ಬಿಡುತ್ತಾನೆ. ಆಗ ಅಲ್ಲಿಯೇ ಬೆಳೆದ ಹುಲ್ಲು ತಿಂದರೂ ಉತ್ತಮವಾದ ಹಾಲನ್ನೇ ಕೊಡುವಂತೆ ನಾವು ಯಾವುದೇ ಪರಿಸ್ಥಿತಿಯಲ್ಲಿರಲಿ ತೆಗೆದುಕೊಳ್ಳುವ ಆಹಾರ ಯಾವುದೇ ಆಗಿರಲಿ ಸಿಗುವ ಫಲವು ಒಳ್ಳೆಯದಾಗಿರಬೇಕು. ವಿಷ್ಣುವು ತಪಸ್ಸನ್ನಾಚರಿಸಿ ಸರೋವರದಲ್ಲಿ ಬೆಳೆದ ತಾವರೆ ಹೂಗಳಿಂದ ಶಿವನನ್ನು ಆರಾಧಿಸ್ತಾ ಇರ್ತಾನೆ. ಒಂದು ದಿನ ವಿಷ್ಣುವನ್ನು ಪರೀಕ್ಷಿಸಲು 2 ಹೂಗಳನ್ನು ತಾನೇ ತೆಗೆದುಕೊಂಡು ಬಿಡ್ತಾನೆ. ಆಗ ವಿಷ್ಣುವು ತನ್ನ ಕಣ್ಣುಗಳನ್ನು ತೆಗೆದು ಶಿವನಿಗೆ ಸಮರ್ಪಿಸ್ತಾನೆ. ಶಿವನು ಸಹ ವಿಷ್ಣುವಿಗೆ ಸುದರ್ಶನ ಚಕ್ರವನ್ನು ಕೊಟ್ಟನು. ಇಂತಹ ದೇವರಿಗೆ ನಮಸ್ಕಾರಗಳು. ಅರ್ಜುನನು ಪಾಶುಪತಾಸ್ತ್ರವನ್ನು ಕೇಳ್ತಾನೆ. ಅದನ್ನು ನೀನು ದಯಪಾಲಿಸಿರುವೆ. ಮಾರ್ಕಂಡೇಯನಿಗೆ ದೀರ್ಘ ಯಶಸ್ಸನ್ನು ಕೊಟ್ಟಿರುವೆ. ಸಮುದ್ರ ಮಂಥನದ ಸಮಯದಲ್ಲಿ ಉಂಟಾದ ವಿಷವನ್ನು ನೀನೇ ಸ್ವೀಕರಿಸಿ ಲೋಕವನ್ನು ರಕ್ಷಿಸಿದ ಶಿವನಿಗೆ ನಮನಗಳು.